ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆನಿಸ್ಕಲ್ ಇಂಜುರಿ ಮತ್ತು ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು. 35 ಇಯರ್ ಓಲ್ಡ್ ಫಾರ್ಮರ್ ಅವರು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಮಂಡಿ ಟ್ವಿಸ್ಟ್ ಆಗಿ ಇಂಜುರಿ ಆಗಿತ್ತಂತೆ. ಅರೌಂಡ್ 2 months ಬ್ಯಾಕ್. 2 monthsಯಿಂದ ತೋರಿಸಿದ್ದಾರೆ, ಎಕ್ಸ್ರೇ ಮಾಡಿದ್ದಾರೆ. ಎಕ್ಸ್ರೇ ಎಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ ಅಂತ ಅಲ್ಲೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಾರೆ, ಪೇಯ್ನ್ ಕಡಿಮೆ ಆಗ್ತಿಲ್ಲ ಅಂತ ನನ್ನ ಹತ್ರ ಬಂದರು. ನಾನು ಪರೀಕ್ಷೆ ಮಾಡಾದಮೇಲೆ ಮೆನಿಸ್ಕಲ್ ಇಂಜುರಿ ಇದೆ ನನ್ನ ಸಸ್ಪೆಕ್ಟ್ ಮಾಡಿ MRI ಮಾಡಿಸಿದ್ದೆ. MRIಲಿ ಕೂಡ ಮೆನಿಸ್ಕಲ್ ಇಂಜುರಿ ಇತ್ತು. ಸೊ ಈ ಮೆನಿಸ್ಕಲ್ ಇಂಜುರಿ ಯಾವ ಥರ ಆಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ಸೊ ನೀವೇನು ನೋಡಿದ್ರಲ್ಲ ಆ ಮೆನಿಸ್ಕಲ್ ಇಂಜುರಿ. ಸೊ ಆ ಮೆನಿಸ್ಕಲ್ ಇಂಜುರಿನ ನಾವು ಕೀ ಹೋಲ್ ಸರ್ಜರಿ ಅಂದರೆ ಆರ್ಥ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿಯಿಂದ ಕ್ಯಾಮ್ರಾ ಹಾಕಿ ನಿಮಗೆ ಅದನ್ನು ನಾನು ತೋರಿಸಿದ್ದು, ಆ ಮೆನಿಸ್ಕಲ್ ಇಂಜುರಿ ಹೇಗಾಗಿತ್ತು ಅನ್ನೋದನ್ನು. ಸೊ ಈ ಮೆನಿಸ್ಕಲ್ ಇಂಜುರಿನ ನಾವು ಆ ರಿಪೇರ್ ಅಂತ ಏನು ಇಂಜುರ್ಡ್ ಪಾರ್ಟ್ ಏನು ಕಟ್ಟಾಗಿತ್ತು ಅದನ್ನೆಲ್ಲ ರಿಪೇರ್ ಮಾಡಿ, ಅವ್ರಿಗೆ ಆಲ್ರೆಡಿ ಕಾರ್ಟಿಲೇಜ್ ಕೂಡ ಆಲ್ರೆಡಿ ಡ್ಯಾಮೇಜ್ ಆಗ್ತಾ ಬಂದಿತ್ತು. ಸೊ ಆ ಕಾರ್ಟಿಲೇಜ್ನ ಕೂಡ ಮೈಕ್ರೋ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ಈ ಮೆನಿಸ್ಕಸ್ ರಿಪೇರನ್ನು ಮಾಡಿದ್ದೀನಿ. ಸೊ ಅದು ಈ ಥರ ಇರುತ್ತೆ. ಥ್ಯಾಂಕ್ ಯು. As you can see, this is a normal cartilage which is there on your knee joint, and this is a meniscus injury which is being repaired with the help of all inside suture anchors. And you can see, due to the meniscal injury, there is a injury to your femoral articular cartilage. That's why the meniscal injuries should not be neglected. Okay, so for this cartilage deficiency, what we're going to do is, like, we're going to do a micro fractures with the help of microfracture out. So hoping that the cartilage heals and there will be some amount of pain relief. Thank you.